ಮಹಿಳೆಯರಿಗೆ ವಿತರಿಸಬೇಕಾದ ಸ್ಯಾನಿಟರಿ ಪ್ಯಾಡ್ ಸುಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಫರಹತಾಬಾದ್ ಪಿಎಚ್ಸಿ ವೈದ್ಯಾಧಿಕಾರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಅಪ್ಡೇಟ್ ಸಿಗ್ತಾ ಇದೆ. ಮಹಿಳೆಯರಿಗೆ ವಿತರಿಸಬೇಕಾದಂತಹ ಸ್ಯಾನಿಟರಿ ಪ್ಯಾಡ್ ಅನ್ನು ಸುಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಫರಹತಾಬಾದ್ ಪಿಎಚ್ಸಿ ವೈದ್ಯಾಧಿಕಾರಿಗೆ ನೋಟಿಸ್ ನೀಡಲಾಗಿದ್ದು, ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕಲಬುರಗಿ ಟಿಎಚ್ಒ ಡಾಕ್ಟರ್ ಮಾರುತಿ ಕಾಂಬ್ಳೆ ನೋಟಿಸ್ ಅನ್ನು ಜಾರಿ ಮಾಡಿದ್ದು, 24 ಗಂಟೆಯಲ್ಲಿ ನೋಟಿಸ್ಗೆ ಉತ್ತರ ಕೊಡಲು ಸೂಚನೆಯನ್ನು ಕೂಡ ನೀಡಲಾಗಿದೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಒಟ್ಟಾರೆಯಾಗಿ 8 ವರ್ಷಗಳಿಂದ ವಿತರಿಸದೇ ಇದ್ದ 1 ಲಕ್ಷಕ್ಕೂ ಹೆಚ್ಚು ಸ್ಯಾನಿಟರಿ ಪ್ಯಾಡ್ಗಳಿಗೆ ಅಧಿಕಾರಿಗಳು ಬೆಂಕಿ ಹಚ್ಚಿರುವ ಘಟನೆ ನಡೆದಿದ್ದು, ಫರಹತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ಸರ್ಕಾರ ಆರೋಗ್ಯ ಇಲಾಖೆ ಮೂಲಕ ಉಚಿತ ಸ್ಯಾನಿಟರಿ ಪ್ಯಾಡ್ ಅನ್ನ ನೀಡುತ್ತೆ. ಆದರೆ ಕಲಬುರಗಿಯ ಫರಹತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಶುಚಿ ಪ್ಯಾಡ್ಗಳನ್ನು ಸುಟ್ಟು ಹಾಕಲಾಗಿದೆ. ಇನ್ನು ಫರಹತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಗೆ ಬರುವಂತಹ 15 ಹಳ್ಳಿಯ ಜನರಿಗೆ ಈ ಪ್ಯಾಡ್ ಅನ್ನ ವಿತರಿಸಬೇಕಿತ್ತು. ಆದರೆ ಪ್ಯಾಡ್ ಅನ್ನ ವಿತರಿಸದೆ ವೇಸ್ಟ್ ಮಾಡಿ ಸುಟ್ಟು ಹಾಕಿದ್ದಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅದಾವೆ ಸರ್. ಅದು ನಮಗೆ 2017 ಸಪ್ಲೈ ಆಗಿದ್ದು, ಅವರಲ್ಲಿ ಜಾಗ ಇಲ್ಲ ಅಂಥೇಳಿ ನಮ್ಮ ಆಸ್ಪತ್ರೆಯಲ್ಲಿ ಹಳೆ ಬಿಲ್ಡಿಂಗಲ್ಲಿ ಇಟ್ಟಿದ್ರು ಸರ್. ಅದು ಅಲ್ಲಿದ್ದಂಥ ಒಬ್ಬ ಗ್ರೂಪ್ ಡಿ ಶಾಲೆಯಿಂದ ಯಾರು ಬರ್ತಾರೆ ಅವರಿಗೆ ವಿತರಣೆ ಮಾಡ್ತಿದ್ರು. ಅಲ್ಲಿಂದ ಅವನು ಆಕಸ್ಮಿಕವಾಗಿ ಸಾವು ಒಪ್ಪಿದ್ದಕ್ಕಾಗಿ ಅಲ್ಲಿಂದ ವಿತರಣೆ ಮಾಡೋಕ್ಕಾಗಿಲ್ಲ. ನಾನು 2-3 ಸರ್ತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಕೂಡ ಮೆಡಿಕಲ್ ಆಫೀಸರ್ಸು ಅವರು ಅಷ್ಟೊಂದು ಕಾಳಜಿ ತೊಗೊಂಡಿಲ್ಲ. ಅವ್ರ ಮೇಲೆ ಈಗ ನಾನು ಸೂಕ್ತ ಕ್ರಮಕ್ಕಾಗಿ ನಾನು ಪತ್ರ ಬರೀತೀನಿ ಸರ್. ನಮ್ಮ ಇಲಾಖೆಯಿಂದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಪ್ರವೀಣ್ ರೆಡ್ಡಿ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಮಾತು ಇಲ್ಲಿ ಅಕ್ಷರಶಃ ನಿಜ ಆಗಿದೆ. ಸ್ಯಾನಿಟರಿ ಪ್ಯಾಡ್ಗಳಿಗೆ ಬೆಂಕಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯಾಧಿಕಾರಿಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ ಅಲ್ಲಿ ಏನಿದೆ? ವೈದ್ಯಾಧಿಕಾರಿ ಏನಾದರೂ ರಿಯಾಕ್ಟ್ ಮಾಡಿದ್ದಾರೆ? ಹೇಗೆ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಏನಂದ್ರೆ ಕಲಬುರಗಿಯ ಫರಹತಾಬಾದ್ನ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಳೆ ಕಟ್ಟಡದಲ್ಲಿ ಸ್ಯಾನಿಟೈಸರ್ ಪ್ಯಾಡ್ಗಳನ್ನ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಪ್ಯಾಡ್ಗಳನ್ನು ಸುಡಲು ಅಲ್ಲಿ ಸಿಬ್ಬಂದಿಗಳು ಮುಂದಾಗಿದ್ದರು. ಸೊ ಇದ್ರ ಬಗ್ಗೆ ಪಬ್ಲಿಕ್ ಟಿವಿ ವರದಿಯ ಬಳಿಕ ಈಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು DHO ಅವರ ಸೂಚನೆ ಮೇರೆಗೆ ಅಂದ್ರೆ ಕಲಬುರಗಿಯ ತಾಲೂಕಾ ಅಧಿಕಾರಿಯಾದಂತಹ ಕಾಂಬ್ಳೆ ಅವರು ಈಗಾಗಲೇ ಸಂಬಂಧಪಟ್ಟಂತ PSCಯ ವೈದ್ಯಾಧಿಕಾರಿಗೆ ನೋಟಿಸ್ ಜಾರಿ ಮಾಡಿದ್ದು, 24 ಗಂಟೆಯಲ್ಲಿ ಲಿಖಿತವಾಗಿ ಉತ್ತರ ಕೊಡುವಂತೆ ತಿಳಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ 1 ಲಕ್ಷಕ್ಕೂ ಹೆಚ್ಚು ಸ್ಯಾನಿಟೈಸರ್ ಪ್ಯಾಡ್ಗಳು ಇದ್ದು ಕೂಡ ಅಲ್ಲಿ ಏನಂದ್ರೆ ಸುಡಲು ಪ್ರಮುಖ ಕಾರಣ ಏನು ಎನ್ನುವುದರ ಬಗ್ಗೆ ಅಂದ್ರೆ ಸ್ಪಷ್ಟವಾದಂತಹ ಉತ್ತರವನ್ನು ಕೊಡಲು ಈಗಾಗಲೇ ಅಂದ್ರೆ ನೋಟಿಸ್ ಕೊಡಲಾಗಿದೆ. ಸೊ ಅದಾದ ಬಳಿಕ ಏನಂತಂದ್ರೆ ಕೇವಲ ಈ ಒಂದು ಪ್ರಕರಣದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಎಡವಟ್ಟು ಮಾತ್ರ ಕಂಡು ಬರ್ತಾ ಇಲ್ಲ ಕಾವ್ಯ. ಅದರ ಜೊತೆಗೆ ಅಂದ್ರೆ ಆ ಫರಹತಾಬಾದ್ ಗ್ರಾಮದಲ್ಲಿರುವಂತಹ ಪ್ರೌಢಶಾಲೆಯ ಕೆಲ ಶಿಕ್ಷಕರು, ಆ ಒಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಒಂದು ಎಡವಟ್ಟು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಏನಂದ್ರೆ ಒಂದು ಕಡೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ವಿತರಿಸಬೇಕಾಗಿತ್ತು, ಇನ್ನೊಂದು ಕಡೆ ಆ ಒಂದು ಸ್ಯಾನಿಟೈಸರ್ ಪ್ಯಾಡ್ಗಳನ್ನ ಪಡೆದು ಅಲ್ಲಿರುವಂತಹ ಒಂದು ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಗೆ ವಿತರಿಸಬೇಕಾದ ಕೆಲಸ ಅಲ್ಲಿನ ಶಾಲಾ ಆಡಳಿತ ಮಂಡಳಿಯವರು ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಶಾಲಾ ಆಡಳಿತ ಮಂಡಳಿಯವರು ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಈ ಒಂದು ಪ್ಯಾಡ್ ಪಡೆದಿಲ್ಲ. ಸೊ ಎರಡೂ ಕಡೆ ಈಗ ತಪ್ಪು ಕಂಡು ಬರ್ತಾ ಇದೆ ಕಾವ್ಯ. ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ಡೀಟೇಲ್ಸ್ಗಾಗಿ.